ಸ್ನೇಹಿತರೆ, ಆತ್ಮೀಯರೇ, ಒಂದು ಪಿರಮಿಡ್ ಪವಾಡ ಲಾಭಗಳು ತಿಳ್ಕೊಂತಾ ಇದ್ವಿ ಪ್ರತಿ ದಿವಸ. ಇವತ್ತೊಂದು ಪಿರಮಿಡ್ ಪವಾಡ ಲಾಭ ಏನಂತಂದ್ರೆ, ಅನಿಲ್ ನಟನಿ ಅಂತ ಇವರು ಜೈಪುರಿಂದ. ಇವ್ರಿಗಾಗಿರುವಂಥ ಅನುಭವ ಏನಂದ್ರೆ, ಈ ಮೈಗ್ರೇನ್ ಇತ್ತು ಅವ್ರಿಗೆ. ಮೈಗ್ರೇನ್ ಹೆಡೇಕ್ ಅದು ಹೆಚ್ಚಾಗಿತ್ತು. ಏನು ಮಾಡೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಯಾವ ರೀತಿಯಲ್ಲಿ ಅಂದರೆ, ಪ್ರತಿ ದಿವಸ ಅದರಿಂದ ತುಂಬ ನೋವು ಅನುಭವಿಸೋದು. ಈ ಮೈಗ್ರೇನ್ ಹೆಡೇಕ್ ಬಂದರೆ ಸೊ ಅದರಿಂದ ತುಂಬ ಪ್ರಾಬ್ಲಮ್ಯಾಟಿಕ್ ಇತ್ತು ಅವರಿಗೆ. ತುಂಬ ಸಮಸ್ಯೆವಾಗಿತ್ತು. ಸೊ ಅವರು ಏನೇ ಅವರ ವಯಸ್ಸಿರುವಂಥ ಅವ್ರ ವಯಸ್ಸಿರುವಂಥ ಎಲ್ಲ ಆ, ಪುರುಷರು, ವ್ಯಕ್ತಿಗಳು, ಯುವಕರು ಮಾಡೋಂಥ ಕೆಲಸಗಳು ಇವನು ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇವರು ತುಂಬ ಡಿಪ್ರೆಷನಲ್ಲಿ ಹೋಗಿದೆ ಇವನು. ಆ ರೀತಿಯಲ್ಲಿ ಆ ಮೈಗ್ರೇನಿಂದನೇ ಅವರೆಲ್ಲ ಮಾಡ್ತಾರೆ ಅದೇ ವಯಸ್ಸಿರೋರು, ಬಟ್ ಇವರು ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವಾಗಲೂ ಮೈಗ್ರೇನ್ ಹೆಡೇಕ್ ಅವರಿಗೆ. ಸೊ ಅದಕ್ಕೂ ಅವ್ರ ಫ್ರೆಂಡ್ಸ್ ಎಲ್ಲ ಇವ್ರನ್ನು ಟೀಸ್ ಮಾಡ್ತಾ ಇದ್ರು ಈ ರೀತಿಯಲ್ಲಿ. ಸೊ ಏನೇದು ಮಾಡಿ ಏನಾದರೂ ಮಾಡಿದ್ರು ಬೇಗ ತೊಲಗಿಸ್ಕೋಬೇಕಂತ ಇವ್ರ ಆಸೆ ಇತ್ತು ಆ ರೀತಿಯಲ್ಲಿ. ಅದು ಇನ್ನೊಂದೇನೆಂದರೆ, ಈ ಹೇಳ್ಬೇಕಂದ್ರೆ ಪ್ರಾಬ್ಲಮ್ಸ್ ಅಂದರೆ ಮನೆಯಲ್ಲಿನೂ ಸಹ ಅವ್ರ ಫಾದರು ಸಹ ಜಾಸ್ತಿ ಇವ್ರಿಗೆ ಹೆಲ್ಪ್ ಮಾಡೋಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಫೈನಾನ್ಸ್ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ಲ ಅವ್ರಿಗೆ. ಆ ಥರ ಆಗಿದೆ. ಸೊ ಕೊನೆಗೆ ಒಂಥರ ಅಪ್ಸೆಟ್ ಆಗೋಂಥ ವಿಷಯ, ಅಪ್ಸೆಟ್ ಆಗೋದು ಲೈಫಲ್ಲಿ, ಒಂಥರ ಅಪ್ಸೆಟ್ ಆಗೋದು. ಆ, ಇದರಿಂದ ತುಂಬ ನೋವು ಅನುಭವಿಸ್ತಾ ಅಪ್ಸೆಟ್ ಆಗಿ ಡಿಸಪಾಯಿಂಟ್ಮೆಂಟು ಒಂಥರ ಆಗಿದೆ ಅವ್ರಿಗೆ. ಸೊ ಆ ಥರ ಖಿನ್ನತೆ ಭಾವ ಆಗಲಿ, ಒಂಥರ ಡಿಸಪಾಯಿಂಟ್ಮೆಂಟ್, ಡಿಪ್ರೆಷನ್ಗೂ ಗುರಿ ಆಗಿದ್ರು. ಸೊ ಎದುರ್ಕೊಂಡಿದ್ರು. ಆ ರೀತಿಯಲ್ಲಿರುವಾಗ ಏನಾಯಿತು, ಅವರು ಫಾದರು ಒಂದು ಕೋರ್ಸ್ ಮಾಡಿದರು. ಅಂದರೆ ಏನಂತದ್ದು, ಈ ಪಿರಮಿಡ್ ಬಗ್ಗೆ ಕೋರ್ಸ್ ಒಂದು ಮಾಡಿದರು ಅವರು. ಅವ್ರ ಫಾದರ್ ಮಾಡುವಾಗ ಅವರೊಂದು ರೆಕಮೆಂಡ್ ಮಾಡಿದ್ದಾರೆ. ಏನಂತಂದರೆ, ಈ ಹೆಡ್ ಬೆಲ್ಟ್ ಅಂದರೆ ಪಿರಮಿಡ್ ಹೆಡ್ ಬೆಲ್ಟ್ ಅಂತ ಸಿಗತ್ತೆ. ಆ, ಈ ಹೆಡ್ಗೆ ಪಿರಮಿಡ್ ಬೆಲ್ಟ್ ಸಿಗತ್ತೆ, ಅದೊಂದು. ಪೈರಾ ಕಾರ್ಡು, ಈ ಎರಡನ್ನೂ ಅವ್ರ ಫಾದರೇ ಇವರಿಗೆ ರೆಕಮೆಂಡ್ ಮಾಡಿದರು, ಯೂಸ್ ಮಾಡಿ ಅಂತ. ಆ ರೀತಿಯಲ್ಲಿ ಯೂಸ್ ಮಾಡುವಾಗ ಏನಾಯಿತು, ಆಶ್ಚರ್ಯವಾಗಿ 4 ತಿಂಗಳಲ್ಲೇ ಅವ್ರಿಗೆ ಹೆಡ್ಡೇಕ್ ಪೂರ್ತಿ ಮಾಯ ಆಯಿತು. ಯಾವುದೂ ಹೆಡ್ಡೇಕು ಅವ್ರಿಗೆ ಬರ್ತಾ ಇಲ್ಲ. ಸೊ ಈ ಮೈಗ್ರೇನ್ ಅನ್ನೋದು ಪೂರ್ತಿ ವಾಸಿಯಾಗಿದೆ ನೋಡಿ. ಪಿರಮಿಡ್ ಶಕ್ತಿಯಿಂದನೇ ಇದಾಗಿರೋದು. ಅಂದರೆ ಅವ್ರ ಫಾದರು ಈ ಕೋರ್ಸ್ ಒಂದು ಪಿರಮಿಡ್ ಕೋರ್ಸ್ ಒಂದು ಮಾಡಿ, ಆ ತಿಳ್ಕೊಂಡಿರೋ ಪ್ರಕಾರ ಈ ಹೆಡ್ ಬೆಲ್ಟು ಮತ್ತು ಪೈರಾ ಕಾರ್ಡು ಎರಡೇ ಕೊಟ್ಟಿದ್ದು ಅವ್ರಿಗೆ. 2 4 ತಿಂಗಳಲ್ಲಿ ಅವರ ಹೆಡ್ಡೇಕು ಮೈಗ್ರೇನ್ ಅದು ಪೂರ್ತಿ ವಾಸಿ ಆಯಿತು. ಆಮೇಲೆ ಹ್ಯಾಪಿಯಾಗಿ ಅವ್ರು ಮತ್ತೆ ಕೆಲಸಗಳು ನಾರ್ಮಲ್ ಆಗಿ ಮಾಡ್ಕೊತ ಹೋದ. ಸೊ ಈ ರೀತಿಯಲ್ಲಿ ಮೈಗ್ರೇನ್ ಹೆಡ್ಡೇಕ್ ಸಹ ಅವರು ಪೂರ್ತಿಯಾಗಿ ತೊಲಗಿಸ್ಕೊಂಡಿದ್ದಾರೆ ಅಂತ ಅವ್ರು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಇದು ಒಂದು ಅದ್ಭುತವಾದ ಪವಾಡವಾದ ಲಾಭ ಸ್ನೇಹಿತರೆ. ಥ್ಯಾಂಕ್ ಯು. ಧನ್ಯವಾದಗಳು.